ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ, ನಾವಿವತ್ತು ಮಾಡ್ತಾ ಇದ್ದೀವಿ ಬಿಸಿ ಬಿಸಿ ಬೋಂಡ. ಈ ಚಳಿಯಲ್ಲಿ ಒಳ್ಳೊಳ್ಳೆ ಬಿಸಿ ಬೋಂಡ ಕೊಡ್ತಾ ಇದಾರೆ, ತುಂಬಾನೇ ಚೆನ್ನಾಗಿ ಒನ್ ಮೋರ್ ಅನ್ನೋ ಹಾಗೆ ತಿಂತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಬೋಂಡ ಮಾಡೋದ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದೀವಿ. ಯಾವ ರೀತಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ. ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ ಈರುಳ್ಳಿ ತಗೊಂಡಿದೀವಿ. ಈರುಳ್ಳಿನ ಯಾವ ರೀತಿ ತಗೊಂಡಿದೀವಿ ಅಂತಂದ್ರೆ ಫುಲ್ ಈರುಳ್ಳಿ ಬಿಡಿಸ್ಬಿಟ್ಟು ಕಡ್ಡಿ ಪೀಸ್ ಮಾಡ್ಕೊಂಡಿದೀವಿ. ಕಡ್ಡಿ ಪೀಸ್ ಈರುಳ್ಳಿ ಮಾಡಿದೀವಿ ನೋಡಿ, ನೋಡ್ಬೋದು ನೀವು. ಇದು ನಾವು ಕಡ್ಡಿ ಪೀಸ್ ಈರುಳ್ಳಿ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಈರುಳ್ಳಿ ಸ್ವಲ್ಪ ಬೋಂಡ ಪಕೋಡ ಟೈಪ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಈರುಳ್ಳಿನ ಕಡ್ಡಿ ಪೀಸ್ ಮಾಡಿದೀವಿ. ಈಗ ಅನಂತರ ನಾವೇನ್ ಮಾಡ್ತೀವಿ ನೋಡೋಣ ಬನ್ನಿ. ನೋಡ್ಬೋದು ಸ್ನೇಹಿತರೆ, ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದು 2 ಸ್ಪೂನ್ ರುಚಿ ತಗೊಂಡಿದೀವಿ. ಈಗ ರುಚಿ ಹಾಕ್ತಾ ಇದೀವಿ ನೋಡಿ, ರುಚಿ ಹಾಕಿದೀವಿ. ಆನಂತರ ಸ್ವಲ್ಪನೇ ಅಡಿಗೆ ಸೋಡಾ ತಗೊಂಡಿದೀವಿ, ಅದನ್ನು ಕೂಡ ಅಡಿಗೆ ಹಾಕ್ತಾ ಇದೀವಿ. ಬೋಂಡಕ್ಕೆ ಸೋಡಾ ಇಲ್ದಾರೆ ಆಗೋದಿಲ್ಲ ಸ್ನೇಹಿತರೆ, ಸ್ವಲ್ಪ ಸೋಡಾ ಹಾಕೊಳ್ಳಿ. ನಿಮ್ಗೆ ಬೇಡ ಅಂತಂದ್ರೆ ಹಾಕ್ತೇನು ಇರ್ರಿ. ಆನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕೊತ್ತಂಬರಿ ಸೊಪ್ಪಾರ ಯೂಸ್ ಮಾಡಿ, ಇಲ್ಲಾಂದ್ರೆ ನುಗ್ಗೆ ಸೊಪ್ಪಾರ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ಬೋಂಡಕ್ಕೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಹೋಟ್ಲಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದೀವಿ. ಆನಂತರ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡಿ ಕಡ್ಲೆಟ್ ತಗೊಂಡಿದೀವಿ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಆ ಕಡ್ಲೆಟ್ ತಗೊಳ್ಳಿ, ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಬೋಂಡ. ಈಗ ಸುಮಾರು ಒಂದು 2 ಕೆಜಿ ಈರುಳ್ಳಿ ಇದೆ. 2 ಕೆಜಿ ಈರುಳ್ಳಿಗೆ ನಾವು ಸುಮಾರು ಒಂದು 3/4 ಕೆಜಿ ಕಡ್ಲೆಟ್ ಹಾಕ್ತಾ ಇದೀವಿ. ಸುಮಾರು 3/4ಇಂದ 1 ಕೆಜಿನೂ ಬರ್ಬೋದು, ನೋಡ್ಕೊಂಡು ಹಾಕೊಳ್ಳಿ. ಯಾಕೆಂತಂದ್ರೆ ನೀವು ಆದಷ್ಟು ಜಾಸ್ತಿ ಕಡ್ಲೆಟ್ ಹಾಕ್ತು ಅಂತಂದ್ರೆ ಅದು ತುಂಬಾನೇ ಟೇಸ್ಟ್ ಹಾಳಾಗ್ಬಿಡುತ್ತೆ. ಯಾಕೆಂದ್ರೆ ಅದು ಈರುಳ್ಳಿ ಪಕೋಡ ಟೈಪ್ ಇತ್ತು ಅಂತಂದ್ರೆ ಬೋಂಡನ ಸರ್ ಇನ್ನೊಂದು ಕೊಡಿ ಅಂತ ಕೇಳಿ ತಿಂತಾರ ಹೊರ್ತು ಬೇಡ ಅನ್ನಲ್ಲ. ನೋಡ್ಬೋದು, ಈಗ ನೋಡಿ ಈ ತರ ಐತಲ್ಲ, ಈಗ ಹಾಕೊಂಡಿದೀವಿ. ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೋಡಿ, ಸ್ವಲ್ಪ ನೀರ್ ಹಾಕೊಳ್ಳಿ. ನಾವು ಕೈಲೇ ಕಳಿಸ್ತಾ ಇದೀವಿ, ಇದ್ಗೆ ಯಾವ ತರ ಬೇಕು ಆ ತರ ಕಳಿಸ್ಕೊಳ್ಳಿ. ನೋಡಿ ಕಳಿಸ್ತಾ ಇದೀವಲ್ಲ, ಫುಲ್ ಕಳಿಸ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಸ್ನೇಹಿತರೆ, ಒಂದೇ ನೀರಂತೂ ಹಾಕೋಗ್ಬೇಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಳಿಸ್ಕೊಳ್ಳಿ. ಈಗ ನೋಡ್ಬೋದು, ಈಗ ಸ್ವಲ್ಪ ನೀರ್ ಹಾಕೊಂಡೆ ಕಳ್ಸ್ಕೊಳ್ತಾ ಇದೀನಿ. ಯಾಕಂದ್ರೆ ಒಂದೇ ನೀರ್ ಹಾಕಬಿಟ್ಟು ಅಂತಂದ್ರೆ ಫುಲ್ ತೆಳ್ಳೆ ಆಗ್ಬಿಟ್ರಂತೂ ಚೆನ್ನಾಗ್ ಬರಲ್ಲ. ಎಷ್ಟೋ ಕಡೆ ಹೋಟ್ಲುಗಳಲ್ಲಿ ಬೋಂಡದಲ್ಲಿ ಬರೀ ಈರುಳ್ಳಿನೇ ಇರಲ್ಲ, ಬರೀ ಕಡ್ಲೆಟ್ ಇರುತ್ತೆ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಈರುಳ್ಳಿ ಬೋಂಡನೇ ತೋರ್ಸೋಣ ಅಂತ. ನೋಡಿ, ನಾವ್ ಇದಕ್ಕೆ ಯಾವುದೇ ಅಕ್ಕಿ ಹಿಟ್ಟಾಗ್ಲಿ ಮೈದಾ ಏನು ಹಾಕಿಲ್ಲ. ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಪ್ಲೈನ್ ಕಡ್ಲೆ ಹಿಟ್ಟೆ ಅಷ್ಟೇ ಸಾಕು ಸ್ನೇಹಿತರೆ. ಕಳ್ಸೋ ವಿಧಾನ ಮತ್ತೆ ಇದನ್ನೊಂದು 20 ನಿಮಿಷ ಬಿಟ್ಬಿಡ್ಬೇಕು ನೆನೆಯಕ್ಕೆ. ಆಮೇಲೆ ಹಾಕಿ ಬೋಂಡನ ಎಣ್ಣೆ ಕಾಯಿಸ್ಬಿಟ್ಟು ನೋಡಿ ಸ್ನೇಹಿತರೆ, ಎಷ್ಟು 5 ನಿಮಿಷ, 5 ನಿಮಿಷನೂ ಬೇಡ ಕಳ್ಸೋಕೆ. ನೋಡಿ ಈಗ ಆಯ್ತಾ, ಈರುಳ್ಳಿನೇ ಕಾಣ್ತಾ ಇದೆಯಾ, ನೋಡ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಈರುಳ್ಳಿ ಕಾಣ್ತಾ ಇದೆ ನೋಡಿ. ನೋಡಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಈರುಳ್ಳಿ ಕಾಣ್ತಾ ಇದೆ ನೋಡಿ. ಸಾಕು, ನಾವು ಹಾಕಿದ್ವಲ್ಲ ಕಡಲೆ ಹಿಟ್ಟು, ಅದೇ ಸಾಕಾಗಿದೆ. ನೋಡ್ಬೋದು ಸ್ನೇಹಿತರೆ, ಈ ತರ ಮಡಗೋದ್ವಲ್ಲ, ಇದನ್ನ ಒಂದ್ 20 ನಿಮಿಷ ನೆನೆಗೆ ಇಟ್ಬಿಡ್ತೇವೆ. ಆನಂತರ ಏನ್ ಮಾಡ್ತೀವಿ, ಇದನ್ನು ಕೂಡ ಕಂಟಿನ್ಯೂಟಿಯಾಗಿ ತೋರಿಸ್ತೀವಿ ನೋಡಿ. ನೋಡಿ ಸ್ನೇಹಿತರೆ, ನಾವು ಒಂದೊಮ್ಮೆ ಫುಲ್ ಬಾಯ್ಲ್ ಮಾಡಲ್ಲ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಹಾಫ್ ಬಾಯ್ಲ್ ಮಾಡ್ಕೊಂಡು ಇಟ್ಕೊಳ್ಬಿಡ್ತೀವಿ ಇದನ್ನು. ನೋಡಿ ಸ್ನೇಹಿತರೆ, ಇದೆ ಹಾಫ್ ಬಾಯ್ಲ್ ಮಾಡಿದ್ದೇವೆ. ಮತ್ತೆ ಈಗ ಇನ್ನೊಂದ್ ಸ್ವಲ್ಪ ಬೋಂಡ ಬಿಟ್ಬಿಟ್ಟು ಇದನ್ನು ಕೂಡ ಜೊತೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಆಗ ತುಂಬಾ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ನೋಡ್ಬೋದು, ಇಷ್ಟು ಹಾಫ್ ಬಾಯ್ಲ್ ಆಗಿದೆ. ನೋಡಿ ಸ್ನೇಹಿತರೆ, ಬೇಯ್ತಾ ಇದೆಯಲ್ವಾ, ಅದ್ರ ಜೊತೆಗೆ ಈಗ ಹಾಫ್ ಬಾಯ್ಲ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಒಟ್ಟಿಗೆನೆ ಬೇಯಿಸ್ತೀವಿ. ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ಅಂತಂದ್ರೆ ನೋಡ್ಬೋದು, ಈಗ ತುಂಬಾನೇ ಕ್ರಿಸ್ಪಿಯಾಗಿ ಬೇಯ್ತದೆ. ಈಗ ಇದನ್ನ ಒಂದು ಕುರುಪಿಯ ಸಹಾಯದಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಕುರುಪಿಯ ಸಹಾಯದಿಂದ ಫಸ್ಟ್ ಸುಲಭವಾಗಿ ಆಡ್ಕೊಳ್ತೇವೆ. ಉರಿ ಸ್ವಲ್ಪ ಹೈ ಫ್ಲೇಮ್ ಇರಲಿ ಫಸ್ಟ್, ಆಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಬೇಯ್ತಾ ಬೇಯ್ತಾ ಯಾವ ರೀತಿ ಕ್ರಿಸ್ಪಿನೆಸ್ ಬರ್ತೈತೆ, ಈರುಳ್ಳಿ ಎಷ್ಟಿದೆ ಅನ್ನೋದು ಕೂಡ ನೋಡ್ಬೋದು ನೀವು.
ಈ ಸಮಯದಲ್ಲಿ ಯಾಕಂದ್ರೆ ಒಂದು ಅರ್ಧ ಬಾಯ್ಲ್ ಸ್ವಲ್ಪ ನೀಟಾಗಿ ಸ್ವಲ್ಪ ಸಣ್ಣ ಉರಿಗೆ ಉಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಬೇಯಿಂದ ಫೈನಲ್ ರೆಡಿ ಆಗ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಇಲ್ಲ ಒಂದ್ 2 ನಿಮಿಷಗಳ ಕಾಲ ಇದನ್ನ ನೀಟಾಗಿ ಬೇಯಿಸ್ಬಿಟ್ರೆ ಫುಲ್ ಕ್ರಿಸ್ಪಿಯಾಗಿ ಆಗೋಗುತ್ತೆ. ನೋಡ್ಬೋದು ಯಾವ ರೀತಿ ಬಂದಿದೆ ಅನ್ನೋದು ಕೂಡ ನೋಡ್ಬೋದು. ನೋಡಿ, ಪಕೋಡ ಇದಂಗಿರುತ್ತೆ ಈರುಳ್ಳಿ ಬೋಂಡ. ನೋಡಿ ಸ್ನೇಹಿತರೆ, ಈರುಳ್ಳಿ ಪಕೋಡ ಅಲ್ಲವಾ ಈರುಳ್ಳಿ ಬೋಂಡ ಅಂತ ಅನ್ಕೊಳ್ಳಿ. ಈಗ ಫೈನಲ್ ರೆಡಿ ಇದೆ. ಒಂದು ಜಾಲರಿಗೆ ನಾವು ಫಸ್ಟ್ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇವೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಡ್ಡಿಯಿಂದ ಹೊಡಿಬೇಕು, ಕಡ್ಡಿ ಪೀಸ್ ಹೊಡಿಬೇಕು ಅಂತ ಹೇಳಿದ್ನಲ್ಲ. ನೋಡಿ, ಈರುಳ್ಳಿನೇ ಎದ್ದು ಚೆನ್ನಾಗಿ ಕಾಣುತ್ತೆ. ಆಯ್ತಾ? ಈಗ ನೋಡಿ, ಇದು ಸ್ವಲ್ಪ ಸೋರಿದ ನಂತರ ಎಷ್ಟು ಒಂದ್ ಸ್ವಲ್ಪ ಹಿಂಗೆ ಸೋರಿಸ್ಬಿಟ್ಟು ಸೋರಿಸಿದ್ಮೇಲೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಬೋಂಡ ನೋಡ್ಬೋದು. ಸ್ವಲ್ಪ ದಪ್ಪ ಇದೆ. ನಮ್ಮ ಹೋಟ್ಲಲ್ಲಿ ನಾವು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೇವೆ. ನೀವು ಬೇಕಾದ್ರೆ ಸ್ವಲ್ಪ ಸೈಜ್ ಚಿಕ್ಕದಾಗಿ ಮಾಡಿ ಹಾಕೊಳ್ಳಿ. ಏನಾದ್ರೂ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಮಾಡಿದ್ದೇವೆ, ತೋರಿಸಿದೀವಿ. ಈಗ ಮಾಡೋದು ತೋರಿಸಿದೀವಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ. ತಟ್ಟ.